ಭಾರತದ ವಿದೇಶಾಂಗ ನೀತಿಗೆ ದೊಡ್ಡ ಜಯ ಸಿಕ್ಕಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. ಈ ಬೆಳವಣಿಗೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಕೂಡ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಎದುರಾಗಿರುವಂತಹ ಆತಂಕ ಯಾವ್ದು ಗೊತ್ತಾ? ಈ ವರದಿ ನೋಡಿ. ಕೊನೆಗೂ ಭಾರತಕ್ಕೆ ಬಂದ ರಣರಾಕ್ಷಸ ರಾಣಾ. ಅವನು ಬಾಯಿ ಬಿಟ್ರೆ ಬೆತ್ತಲಾಗುತ್ತೆ ಪಾಪಿ ಪಾಕಿಸ್ತಾನ. ಮುಂಬೈ ದಾಳಿ ನಡೆದು ಸುಮಾರು 17 ವರ್ಷ ಆಗ್ತಾ ಬಂತು. ಅದರ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಕೊನೆಗೂ ಭಾರತಕ್ಕೆ ಕರೆತರುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಗಿದೆ. ರಾಣಾನನ್ನ ದಿಲ್ಲಿಯ ತಿಹಾರ್ ಜೈಲಲ್ಲಿ ಇಡಲಾಗುತ್ತೆ. ಉಗ್ರ ಅಜ್ಮಲ್ ಕಸಬಿದ್ದ ಸೆಲ್ನಲ್ಲಿಯೇ ಈ ಪಾಖಂಡಿಯನ್ನ ಇಡಲಾಗುತ್ತೆ. ರಾಣಾ ಬಂದ್ರೇನು ಲಾಭ? ಮುಂಬೈ ದಾಳಿಯ ಪ್ರಮುಖ ಆರೋಪಿ ರಾಣಾನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿರೋದು ಕೇಂದ್ರ ಸರ್ಕಾರದ ಕಾನೂನು ಹೋರಾಟಕ್ಕೆ ಸಿಕ್ಕಂತ ಜಯ. ರಾಣಾ ಭಾರತಕ್ಕೆ ಬಂದಿರೋದ್ರಿಂದ ಮುಂಬೈ ದಾಳಿಯ ಹಿಂದಿನ ಸಂಚುಗಾರರು, ಹ್ಯಾಂಡ್ಲರ್ಗಳು ಹಾಗೂ ಮಾಸ್ಟರ್ ಮೈಂಡ್ಗಳು ಯಾರು ಅನ್ನೋದರ ವಿವರಗಳು ತನಿಖಾ ಸಂಸ್ಥೆಗಳಿಗೆ ಸಿಗಲಿದೆ. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಮೇಲೆ ದಾಳಿ ಮಾಡಿದ್ದ 10 ಲಷ್ಕರ್ ಎ ಉಗ್ರರಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಪಾಕಿಸ್ತಾನದ ಸಂಸ್ಥೆಗಳು, ಸೇನೆ ಹಾಗೂ ಐಎಸ್ಐ ಪಾತ್ರ ಏನಿದೆ ಅಂತ ತಿಳಿಯುತ್ತೆ. ಇಲ್ಲಿವರೆಗೆ ಬೆಳಕಿಗೆ ಬರದ ಇತರ ಹೆಸರುಗಳನ್ನು ಕೂಡ ರಾಣಾ ಬಾಯಿ ಬಿಡಬಹುದು ಎನ್ನಲಾಗಿದೆ. ಮತ್ತೇನಾದರೂ ದಾಳಿಯ ಪ್ಲಾನ್ ಮಾಡಲಾಗಿತ್ತಾ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ. ರಾಣಾಗೆ ಕಬಾಬ್ ಸಿಗುತ್ತಾ? ಜೈಲುಗಳಲ್ಲಿ ಕೈದಿಗಳಿಗೆ ಸಾಮಾನ್ಯವಾಗಿ ಊಟ ಇರುತ್ತೆ. ದಾಲ್, ರೋಟಿ, ಅನ್ನ, ತರಕಾರಿಯುಳ್ಳಂತ ಆಹಾರ ಕೊಡ್ತಾರೆ. ಕೆಲವೊಮ್ಮೆ ಕೈದಿಯ ಧರ್ಮವನ್ನೂ ಪರಿಗಣಿಸಲಾಗುತ್ತೆ. ಅವರ ಧಾರ್ಮಿಕ ನಂಬಿಕೆಗೆ ತಕ್ಕಂತೆ ಆಹಾರ ಕೊಡ್ತಾರೆ. ಇದು ರಾಜ್ಯ ಸರ್ಕಾರಗಳ ನೀತಿಯ ಮೇಲೆ ಅವಲಂಬಿತ ಆಗಿರುತ್ತೆ. ಉದಾಹರಣೆಗೆ ಸಸ್ಯಾಹಾರಿ ಆಹಾರ, ಇನ್ನು ಕೆಲವೊಮ್ಮೆ ಹಲಾಲ್, ಮತ್ತೆ ಕೆಲವರಿಗೆ ಉಪವಾಸದ ಆಹಾರವನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಮಾಂಸಾಹಾರಿ ಆಹಾರ ಕೊಡೋದಿಲ್ಲ. ಆದರೆ ರಾಣಾನನ್ನ ಸಾಮಾನ್ಯ ಕೈದಿಯಂತೆ ಇಡೋದಿಲ್ಲ. ಭದ್ರತೆಯ ಕಾರಣಕ್ಕೆ ಹೈ ಸೆಕ್ಯೂರಿಟಿ ವಾರ್ಡ್ ಅಲ್ಲಿ ಇಡ್ತಾರೆ. ಆದರೆ ಸಾಮಾನ್ಯ ಕೈದಿ ರೀತಿ ಆಹಾರ ಕೊಡಲಾಗುತ್ತೆ. ಪಾಕಿಸ್ತಾನ್ ಸೇನೆಯಲ್ಲಿ ಜೀವ ಉಳಿಸುವ ಡಾಕ್ಟರ್ ಆಗಿದ್ದ ರಾಣಾ ಮುಂಬೈ ನೂರಾರು ಅಮಾಯಕರ ಜೀವ ತೆಗೆಯುವುದಕ್ಕೆ ಕಾರಣವಾಗಿದ್ದು ವಿಪರ್ಯಾಸ. ಸಂದೀಪ್ 2611 ವಿಕ್ಟಿಮ್ ಅಂತ ಹೇಳಕ್ಕಾಗಲ್ಲ. ಆಸ್ ಯು ಸೆಡ್ ಅವರು ಸೆಕ್ಯೂರಿಟಿ ಆಗಿರೋ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ, ಟೆರರಿಸಂ ಬ್ಯಾಡ್ ಇಫೆಕ್ಟ್ ಆಫ್ ಟೆರರಿಸಂ ಇಸ್ ದಟ್ they have no eyes to see the innocent man. They start shooting on everybody, girls, food, ladies, innocents, children, ella barutte avardu idರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಹೌ ಡು ದೇ ಡೂ ದಟ್ ಅಂತ. ಈ ನಮ್ದು ಇಟ್ಸ್ ಆಕ್ಚುಲಿ ಇಟ್ ಇಸ್ ನಾಟ್ ಇನ್ ತಾಜ್ or Oberoi or anywhere. No, see the real face we have seen. The real face of terrorism we have seen in the CST railway station. CST railway station ಅಲ್ಲಿ ನೋಡಿದೀವಿ ನಾವು. ಸೊ ವಾಟ್ ಇಸ್ ಟೆರರಿಸಂ ಅಂತ. ಸೊ ಯು ಕೆನಾಟ್ ಸೇ ದಟ್ he is the Sandeep is the victim of that or anything like that. ದಾಳಿ ನಡೆದು 16 ವರ್ಷಗಳ ಬಳಿಕ ರಾಣಾನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿರೋದು ಕೇಸ್ಗೆ ತಾರ್ಕಿಕ ಅಂತ್ಯ ನೀಡುವ ಸಾಧ್ಯತೆ ಇದ್ದು ಪಾಕ್ ಕೈವಾಡ ಬಹಿರಂಗವಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ವಿದೇಶಾಂಗ ನೀತಿಗೆ ದೊಡ್ಡ ಜಯ ಸಿಕ್ಕಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. ಈ ಬೆಳವಣಿಗೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಕೂಡ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಎದುರಾಗಿರುವಂತಹ ಆತಂಕ ಯಾವ್ದು ಗೊತ್ತಾ? ಈ ವರದಿ ನೋಡಿ. ಕೊನೆಗೂ ಭಾರತಕ್ಕೆ ಬಂದ ರಣರಾಕ್ಷಸ ರಾಣಾ. ಅವನು ಬಾಯಿ ಬಿಟ್ರೆ ಬೆತ್ತಲಾಗುತ್ತೆ ಪಾಪಿ ಪಾಕಿಸ್ತಾನ. ಮುಂಬೈ ದಾಳಿ ನಡೆದು ಸುಮಾರು 17 ವರ್ಷ ಆಗ್ತಾ ಬಂತು. ಅದರ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಕೊನೆಗೂ ಭಾರತಕ್ಕೆ ಕರೆತರುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಗಿದೆ. ರಾಣಾನನ್ನ ದಿಲ್ಲಿಯ ತಿಹಾರ್ ಜೈಲಲ್ಲಿ ಇಡಲಾಗುತ್ತೆ. ಉಗ್ರ ಅಜ್ಮಲ್ ಕಸಬಿದ್ದ ಸೆಲ್ನಲ್ಲಿಯೇ ಈ ಪಾಖಂಡಿಯನ್ನ ಇಡಲಾಗುತ್ತೆ. ರಾಣಾ ಬಂದ್ರೇನು ಲಾಭ?
ಮುಂಬೈ ದಾಳಿಯ ಪ್ರಮುಖ ಆರೋಪಿ ರಾಣಾನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿರೋದು ಕೇಂದ್ರ ಸರ್ಕಾರದ ಕಾನೂನು ಹೋರಾಟಕ್ಕೆ ಸಿಕ್ಕಂತ ಜಯ. ರಾಣಾ ಭಾರತಕ್ಕೆ ಬಂದಿರೋದ್ರಿಂದ ಮುಂಬೈ ದಾಳಿಯ ಹಿಂದಿನ ಸಂಚುಗಾರರು, ಹ್ಯಾಂಡ್ಲರ್ಗಳು ಹಾಗೂ ಮಾಸ್ಟರ್ ಮೈಂಡ್ಗಳು ಯಾರು ಅನ್ನೋದರ ವಿವರಗಳು ತನಿಖಾ ಸಂಸ್ಥೆಗಳಿಗೆ ಸಿಗಲಿದೆ. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಮೇಲೆ ದಾಳಿ ಮಾಡಿದ್ದ 10 ಲಷ್ಕರ್ ಎ ಉಗ್ರರಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಪಾಕಿಸ್ತಾನದ ಸಂಸ್ಥೆಗಳು, ಸೇನೆ ಹಾಗೂ ಐಎಸ್ಐ ಪಾತ್ರ ಏನಿದೆ ಅಂತ ತಿಳಿಯುತ್ತೆ. ಇಲ್ಲಿವರೆಗೆ ಬೆಳಕಿಗೆ ಬರದ ಇತರ ಹೆಸರುಗಳನ್ನು ಕೂಡ ರಾಣಾ ಬಾಯಿ ಬಿಡಬಹುದು ಎನ್ನಲಾಗಿದೆ. ಮತ್ತೇನಾದರೂ ದಾಳಿಯ ಪ್ಲಾನ್ ಮಾಡಲಾಗಿತ್ತಾ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ. ರಾಣಾಗೆ ಕಬಾಬ್ ಸಿಗುತ್ತಾ? ಜೈಲುಗಳಲ್ಲಿ ಕೈದಿಗಳಿಗೆ ಸಾಮಾನ್ಯವಾಗಿ ಊಟ ಇರುತ್ತೆ. ದಾಲ್, ರೋಟಿ, ಅನ್ನ, ತರಕಾರಿಯುಳ್ಳಂತ ಆಹಾರ ಕೊಡ್ತಾರೆ. ಕೆಲವೊಮ್ಮೆ ಕೈದಿಯ ಧರ್ಮವನ್ನೂ ಪರಿಗಣಿಸಲಾಗುತ್ತೆ. ಅವರ ಧಾರ್ಮಿಕ ನಂಬಿಕೆಗೆ ತಕ್ಕಂತೆ ಆಹಾರ ಕೊಡ್ತಾರೆ. ಇದು ರಾಜ್ಯ ಸರ್ಕಾರಗಳ ನೀತಿಯ ಮೇಲೆ ಅವಲಂಬಿತ ಆಗಿರುತ್ತೆ. ಉದಾಹರಣೆಗೆ ಸಸ್ಯಾಹಾರಿ ಆಹಾರ, ಇನ್ನು ಕೆಲವೊಮ್ಮೆ ಹಲಾಲ್, ಮತ್ತೆ ಕೆಲವರಿಗೆ ಉಪವಾಸದ ಆಹಾರವನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಮಾಂಸಾಹಾರಿ ಆಹಾರ ಕೊಡುವುದಿಲ್ಲ. ಆದರೆ ರಾಣಾನನ್ನ ಸಾಮಾನ್ಯ ಕೈದಿಯಂತೆ ಇಡೋದಿಲ್ಲ. ಭದ್ರತೆಯ ಕಾರಣಕ್ಕೆ ಹೈ ಸೆಕ್ಯೂರಿಟಿ ವಾರ್ಡ್ ಅಲ್ಲಿ ಇಡ್ತಾರೆ. ಆದರೆ ಸಾಮಾನ್ಯ ಕೈದಿ ರೀತಿ ಆಹಾರ ಕೊಡಲಾಗುತ್ತೆ. ಪಾಕಿಸ್ತಾನ ಸೇನೆಯಲ್ಲಿ ಜೀವ ಉಳಿಸುವ ಡಾಕ್ಟರ್ ಆಗಿದ್ದ ರಾಣಾ ಮುಂಬೈ ನೂರಾರು ಅಮಾಯಕರ ಜೀವ ತೆಗೆಯೋದಕ್ಕೆ ಕಾರಣವಾಗಿದ್ದು ವಿಪರ್ಯಾಸ. ಸಂದೀಪ್ 2611 ವಿಕ್ಟಿಮ್ ಅಂತ ಹೇಳಕ್ಕಾಗಲ್ಲ. ಆಸ್ ಯು ಸೆಡ್ ಅವರು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ, ಟೆರರಿಸಮ್ ಬ್ಯಾಡ್ ಎಫೆಕ್ಟ್ ಆಫ್ ಟೆರರಿಸಮ್ ಇಸ್ ದಟ್ they have no eyes to see the innocent man. They start shooting on everybody, girls, food, ladies, innocents, children, ಎಲ್ಲ ಬರುತ್ತೆ ಅವರದ್ದು ಇದರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಹೌ ಡು ದೇ ಡೂ ದಟ್ ಅಂತ. ಈ ನಮ್ದು ಇಟ್ಸ್ ಆಕ್ಚುಲಿ ಇಟ್ ಇಸ್ ನಾಟ್ ಇನ್ ತಾಜ್ or Oberoi or anywhere. No, see the real face we have seen. The real face of terrorism we have seen in the CST railway station. CST railway station ಅಲ್ಲಿ ನೋಡಿದೀವಿ ನಾವು. ಸೊ ವಾಟ್ ಇಸ್ ಟೆರರಿಸಮ್ ಅಂತ. ಸೊ ಯು ಕೆನಾಟ್ ಸೇ ದಟ್ he is the Sandeep is the victim of that or anything like that. ದಾಳಿ ನಡೆದು 16 ವರ್ಷಗಳ ಬಳಿಕ ರಾಣಾನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿರೋದು ಕೇಸ್ಗೆ ತಾರ್ಕಿಕ ಅಂತ್ಯ ನೀಡುವ ಸಾಧ್ಯತೆ ಇದ್ದು, ಪಾಕ್ ಕೈವಾಡ ಬಹಿರಂಗವಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ವಿದೇಶಾಂಗ ನೀತಿಗೆ ದೊಡ್ಡ ಜಯ ಸಿಕ್ಕಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. ಈ ಬೆಳವಣಿಗೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಕೂಡ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಎದುರಾಗಿರುವಂತಹ ಆತಂಕ ಯಾವ್ದು ಗೊತ್ತಾ? ಈ ವರದಿ ನೋಡಿ. ಕೊನೆಗೂ ಭಾರತಕ್ಕೆ ಬಂದ ರಣರಾಕ್ಷಸ ರಾಣಾ. ಅವನು ಬಾಯಿ ಬಿಟ್ರೆ ಬೆತ್ತಲಾಗುತ್ತೆ ಪಾಪಿ ಪಾಕಿಸ್ತಾನ. ಮುಂಬೈ ದಾಳಿ ನಡೆದು ಸುಮಾರು 17 ವರ್ಷ ಆಗ್ತಾ ಬಂತು. ಅದರ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಕೊನೆಗೂ ಭಾರತಕ್ಕೆ ಕರೆತರುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಗಿದೆ. ರಾಣಾನನ್ನ ದಿಲ್ಲಿಯ ತಿಹಾರ್ ಜೈಲಲ್ಲಿ ಇಡಲಾಗುತ್ತೆ. ಉಗ್ರ ಅಜ್ಮಲ್ ಕಸಬಿದ್ದ ಸೆಲ್ನಲ್ಲಿಯೇ ಈ ಪಾಖಂಡಿಯನ್ನ ಇಡಲಾಗುತ್ತೆ. ರಾಣಾ ಬಂದ್ರೇನು ಲಾಭ? ಮುಂಬೈ ದಾಳಿಯ ಪ್ರಮುಖ ಆರೋಪಿ ರಾಣಾನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿರೋದು ಕೇಂದ್ರ ಸರ್ಕಾರದ ಕಾನೂನು ಹೋರಾಟಕ್ಕೆ ಸಿಕ್ಕಂತ ಜಯ. ರಾಣಾ ಭಾರತಕ್ಕೆ ಬಂದಿರೋದ್ರಿಂದ ಮುಂಬೈ ದಾಳಿಯ ಹಿಂದಿನ ಸಂಚುಗಾರರು, ಹ್ಯಾಂಡ್ಲರ್ಗಳು ಹಾಗೂ ಮಾಸ್ಟರ್ ಮೈಂಡ್ಗಳು ಯಾರು ಅನ್ನೋದರ ವಿವರಗಳು ತನಿಖಾ ಸಂಸ್ಥೆಗಳಿಗೆ ಸಿಗಲಿದೆ. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಮೇಲೆ ದಾಳಿ ಮಾಡಿದ್ದ 10 ಲಷ್ಕರ್ ಎ ಉಗ್ರರಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಪಾಕಿಸ್ತಾನದ ಸಂಸ್ಥೆಗಳು, ಸೇನೆ ಹಾಗೂ ಐಎಸ್ಐ ಪಾತ್ರ ಏನಿದೆ ಅಂತ ತಿಳಿಯುತ್ತೆ. ಇಲ್ಲಿವರೆಗೆ ಬೆಳಕಿಗೆ ಬರದ ಇತರ ಹೆಸರುಗಳನ್ನು ಕೂಡ ರಾಣಾ ಬಾಯಿ ಬಿಡಬಹುದು ಎನ್ನಲಾಗಿದೆ. ಮತ್ತೇನಾದರೂ ದಾಳಿಯ ಪ್ಲಾನ್ ಮಾಡಲಾಗಿತ್ತಾ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ. ರಾಣಾಗೆ ಕಬಾಬ್ ಸಿಗುತ್ತಾ? ಜೈಲುಗಳಲ್ಲಿ ಕೈದಿಗಳಿಗೆ ಸಾಮಾನ್ಯವಾಗಿ ಊಟ ಇರುತ್ತೆ. ದಾಲ್, ರೋಟಿ, ಅನ್ನ, ತರಕಾರಿಯುಳ್ಳಂತ ಆಹಾರ ಕೊಡ್ತಾರೆ. ಕೆಲವೊಮ್ಮೆ ಕೈದಿಯ ಧರ್ಮವನ್ನೂ ಪರಿಗಣಿಸಲಾಗುತ್ತೆ. ಅವರ ಧಾರ್ಮಿಕ ನಂಬಿಕೆಗೆ ತಕ್ಕಂತೆ ಆಹಾರ ಕೊಡ್ತಾರೆ. ಇದು ರಾಜ್ಯ ಸರ್ಕಾರಗಳ ನೀತಿಯ ಮೇಲೆ ಅವಲಂಬಿತ ಆಗಿರುತ್ತೆ. ಉದಾಹರಣೆಗೆ ಸಸ್ಯಾಹಾರಿ ಆಹಾರ, ಇನ್ನು ಕೆಲವೊಮ್ಮೆ ಹಲಾಲ್, ಮತ್ತೆ ಕೆಲವರಿಗೆ ಉಪವಾಸದ ಆಹಾರವನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಮಾಂಸಾಹಾರಿ ಆಹಾರ ಕೊಡುವುದಿಲ್ಲ. ಆದರೆ ರಾಣಾನನ್ನ ಸಾಮಾನ್ಯ ಕೈದಿಯಂತೆ ಇಡೋದಿಲ್ಲ. ಭದ್ರತೆಯ ಕಾರಣಕ್ಕೆ ಹೈ ಸೆಕ್ಯೂರಿಟಿ ವಾರ್ಡ್ ಅಲ್ಲಿ ಇಡ್ತಾರೆ. ಆದರೆ ಸಾಮಾನ್ಯ ಕೈದಿ ರೀತಿ ಆಹಾರ ಕೊಡಲಾಗುತ್ತೆ.
ಪಾಕಿಸ್ತಾನ್ ಸೇನೆಯಲ್ಲಿ ಜೀವ ಉಳಿಸುವ ಡಾಕ್ಟರ್ ಆಗಿದ್ದ ರಾಣಾ ಮುಂಬೈ ನೂರಾರು ಅಮಾಯಕರ ಜೀವ ತೆಗೆಯುವುದಕ್ಕೆ ಕಾರಣವಾಗಿದ್ದು ವಿಪರ್ಯಾಸ. ಸಂದೀಪ್ 2611 ವಿಕ್ಟಿಮ್ ಅಂತ ಹೇಳಕ್ಕಾಗಲ್ಲ. ಸಿ ಆಸ್ ಯು ಸೆಡ್ ಅವರು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ ಟೆರರಿಸಮ್ ದ ಬ್ಯಾಡ್ ಇಫೆಕ್ಟ್ ಆಫ್ ಟೆರರಿಸಮ್ ಇಸ್ ದಟ್ they have no eyes to see the innocent man. They start shooting on everybody, girls, food, ladies, innocents, children, ಎಲ್ಲ ಬರುತ್ತೆ ಅವರದ್ದು ಇದರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಹೌ ಡು ದೇ ಡೂ ದಟ್ ಅಂತ. ಈ ನಮ್ದು ಇಟ್ಸ್ ಆಕ್ಚುಲಿ ಇಟ್ ಇಸ್ ನಾಟ್ ಇನ್ ತಾಜ್ ಆರ್ ಒಬ್ರಾಯ್ ಆರ್ ಎನಿವೇರ್. ನೋ ಸಿ ದಿ ರಿಯಲ್ ಫೇಸ್ ವಿ ಹ್ಯಾವ್ ಸೀನ್. ದ ರಿಯಲ್ ಫೇಸ್ ಆಫ್ ಟೆರರಿಸಮ್ ವಿ ಹ್ಯಾವ್ ಸೀನ್ in the CST railway station. CST railway station alli nodidivi now. So what is terrorism anta? So you cannot say that he is the Sandeep is the victim of that or anything like that. ದಾಳಿ ನಡೆದು 16 ವರ್ಷಗಳ ಬಳಿಕ ರಾಣಾನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿರೋದು ಕೇಸ್ಗೆ ತಾರ್ಕಿಕ ಅಂತ್ಯ ನೀಡುವ ಸಾಧ್ಯತೆ ಇದ್ದು ಪಾಕ್ ಕೈವಾಡ ಬಹಿರಂಗವಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.